ದಿನ ವಾಕಿಂಗ್ ಮಾಡುವುದು ಅತ್ಯುತ್ತಮ ವ್ಯಾಯಾಮ. ದಿನಕ್ಕೆ 10,000 ಹೆಜ್ಜೆ ನಡೆಯಬಹುದು ಅಥವಾ 30 ನಿಮಿಷ ಜಪಾನೀಸ್ ವಾಕಿಂಗ್ ಮಾಡಬಹುದು. ಇವೆರಡರಲ್ಲಿ ಎರಡನೇದೇ ಬೆಸ್ಟ್ ಅಂತಾರೆ ವೈದ್ಯರು. ಅದ್ಯಾಕೆ ಅಂತೀರಾ? ನೋಡೋಣ ಬನ್ನಿ. ಇದಕ್ಕೆ ಯಾವುದೇ ಜಿಮ್ ಸಾಧನಗಳ ಅಗತ್ಯ ಇಲ್ಲ, ಎಲ್ಲೂ ಮಾಡಬಹುದು ಮತ್ತು ಹಲವಾರು ಆರೋಗ್ಯ ಪ್ರಯೋಜನಗಳನ್ನ ನೀಡುತ್ತೆ. ಆದ್ರೆ ಎಷ್ಟು ಸಮಯ ನಡೆಯಬೇಕು, ಎಷ್ಟು ಹೆಜ್ಜೆಗಳು, ಅವಧಿ ಎಷ್ಟು ಅಥವಾ ಎಷ್ಟು ಬೇಗ ಕಾಯ್ದುಕೊಳ್ಳಬೇಕು, ಈ ಬಗ್ಗೆ ಯಾವಾಗ್ಲೂ ಸಂದೇಹ ಇರುತ್ತೆ. ಬೆಸ್ಟ್ ಅಂದ್ರೆ ಒಂದು ದಿನಕ್ಕೆ 10,000 ಹೆಜ್ಜೆಗಳು. ಈ ನಡುವೆ ಜಪಾನೀಸ್ ವಾಕಿಂಗ್ ಟೆಕ್ನಿಕ್ ಸದ್ದು ಮಾಡ್ತಿದೆ. ದಿನಕ್ಕೆ 10,000 ಹೆಜ್ಜೆ ನಡೆಯೋದು ಅಥವಾ 30 ನಿಮಿಷಗಳ ಜಪಾನೀಸ್ ವಾಕಿಂಗ್ ನಲ್ಲಿ ಯಾವುದು ಉತ್ತಮ? ಹಾರ್ವರ್ಡ್ ಮತ್ತು ಸ್ಟ್ಯಾನ್ಫೋರ್ಡ್ ನಲ್ಲಿ ವಿವಿಯ ತಜ್ಞರು ಏನ್ ಹೇಳ್ತಾರೆ ಗೊತ್ತಾ? ಮೊದಲು ದಿನಕ್ಕೆ 10,000 ಹೆಜ್ಜೆ ನಡೆಯೋದ್ರಿಂದ ಏನಾಗುತ್ತೆ ನೋಡೋಣ. ಇದು ಸರಿಸುಮಾರು 5 ಮೈಲು. ಬಹಳ ಇಂದಿನಿಂದಲೂ ಇದು ಫಿಟ್ನೆಸ್ ಮಾನದಂಡ. ದಿನಕ್ಕೆ 10,000 ಹೆಜ್ಜೆಗಳ ನಡಿಗೆ ತೂಕ ನಿರ್ವಹಣೆ, ಹೃದಯ ಆರೋಗ್ಯ, ಮಾನಸಿಕ ಯೋಗಕ್ಷೇಮಕ್ಕೆ ಸಹಾಯಕ. ಜಾಪನೀಸ್ ವಾಕಿಂಗ್ ತಂತ್ರ ಅಂದ್ರೆ ಏನು? ಇದು ಜಪಾನ್ನಲ್ಲಿ ಅಭಿವೃದ್ಧಿಪಡಿಸಲಾದ ಒಂದು ವಾಕಿಂಗ್ ತಂತ್ರ. ಇದು ಮಧ್ಯ ಅಂತರ ನೀಡಿ ಬೇರೆ ಬೇರೆ ವೇಗಗಳಲ್ಲಿ ವಾಕ್ ಮಾಡೋದು. ಪ್ರತಿದಿನ 30 ನಿಮಿಷ ಕಾಲ ನಡೆಯಲಾಗುತ್ತೆ. 3 ನಿಮಿಷಗಳ ನಿಧಾನ ನಡಿಗೆ, ನಂತರದ 3 ನಿಮಿಷ ಚುರುಕಾದ ನಡಿಗೆ. ಹೀಗೆ ಪರ್ಯಾಯ ನಡಿಗೆಯ ರೀತಿ ಇದು. ಒಟ್ಟಾರೆ ನಡೆಯೋದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ನಿಮ್ಮ ದಿನಚರಿಗೆ ವಾಕಿಂಗ್ ಸೇರಿಸೋದ್ರಿಂದ ನಿಮ್ಮ ದೇಹ ಮನಸ್ಸಿಗೆ ಪ್ರಯೋಜನ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.